ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀರಸ್ತು ಶುಭಮಸ್ತು. ಇಂದಿನ ಸಂಚಿಕೆಯಲ್ಲಿ ಏನಾಗಿದೆ ಎಂದು ನೋಡೋಣ. ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಂಚಿಕೆ ಮೊದಲಿಗೆ ಲಾಯರ್ ಜಡ್ಜ್ ಹತ್ರ ಹೇಳ್ತಾರೆ, ಸಮರ್ಥ ಅನ್ನೋ ವ್ಯಕ್ತಿ ಇಬ್ಬರು ವ್ಯಕ್ತಿಗಳಿಗೆ ಆಕ್ಸಿಡೆಂಟ್ ಮಾಡಿದ್ದಲ್ಲದೆ ಅವರನ್ನು ಆಸ್ಪತ್ರೆಗೆ ಸಹ ಸೇರಿಸದೆ ಅವರಿಗೆ ಯಾವುದೇ ರೀತಿಯ ಪರಿಹಾರವನ್ನು ಕೊಡದೆ ಅಲ್ಲಿಂದ ಪರಾರಿಯಾಗಿದ್ದಾನೆ. ಆಕ್ಸಿಡೆಂಟ್ ಮಾಡಿದ ವ್ಯಕ್ತಿಯನ್ನು ಗುರುತಿಸಿ ತಾವರೆಕೆರೆ ಪೊಲೀಸ್ನವರು ಬಂಧಿಸಿದ್ದಾರೆ. ನನಗೆ ಅವನನ್ನು ಪ್ರಶ್ನಿಸಲು ಅನುಮತಿ ಕೊಡಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಅಂತ ಹೇಳಬೇಕಾದ್ರೆ ಪ್ರೊಸೀಡ್ ಅಂತ ಜಡ್ಜ್ ಲಾಯರಿಗೆ ಅನುಮತಿಯನ್ನು ಕೊಡ್ತಾರೆ. ಲಾಯರ್ ಸಮರ್ಥನ ಹತ್ರ ನೀವು ಯಾಕೆ ಆಕ್ಸಿಡೆಂಟ್ ಮಾಡಿ ಅಲ್ಲಿಂದ ಪರಾರಿಯಾಗಿದ್ದೀರಿ ಅಂತ ಪ್ರಶ್ನೆ ಮಾಡಿದಾಗ ಲಾಯರ್ ಸಮರ್ಥನ ಹತ್ರ ಕೇಳ್ತಾರೆ, ನೀವೇನೋ ಆಕ್ಸಿಡೆಂಟ್ ಮಾಡಿದಂತ ಹೇಳಬೇಕಾದ್ರೆ ಹೌದು ಅಂತ ಹೇಳ್ತಾನೆ. ಸುಮಾರು 12 ಗಂಟೆ ಅಷ್ಟೊತ್ತಿಗೆ ಇಬ್ಬರು ಏಕೆ ನನ್ನ ಕಾರ್ ಬಳಿ ನೋಡ್ತಾ ಇದ್ದಾಗೇನೆ ಬಂದ್ಬಿಟ್ರು. ನನಗೆ ಏನು ಮಾಡಲು ಆಗದೆ ಕಾರ್ ಹೋಗಿ ಅವರಿಗೆ ಗುದ್ದಿ ಬಿಡ್ತು. ತುಂಬ ಭಯವಾಯಿತು, ಏನು ಮಾಡಲು ಆಗಲಿಲ್ಲ. ಅದರಿಂದಾಗಿ ನಾನು ಅಲ್ಲಿಂದ ಓಡಿಬಿಟ್ಟೆ ಅಂತ ಹೇಳ್ತಾನೆ. ಅದಕ್ಕೆ ಲಾಯರ್, ಹಾಗಾದರೆ ಆಕ್ಸಿಡೆಂಟ್ ಮಾಡಿದ್ದು ನೀವೇನಂತ ಕೇಳಬೇಕಾದ್ರೆ ಹೌದು ನಾನೇ ಅಂತ ತಪ್ಪೊಪ್ಪಿಕೊಳ್ಳುತ್ತಾನೆ. ಸಮರ್ಥನ ಮಾತುಗಳನ್ನು ಕೇಳಿದ ಸಿರಿಗೆ ತುಂಬ ಶಾಕ್ ಆಗುತ್ತೆ. ಸಂಧ್ಯಳ ಮಾವ ಸಿರಿ ತಂದೆಯ ಫೋಟೋದ ಹತ್ತಿರ ಬಂದು, ನೀವು ಸಾಯೋ ಬದಲು ಆ ದತ್ತವಾದರೂ ಸಾಯಬಹುದಿತ್ತು. ನಾನು ಇರುವವರೆಗೂ ನಾನು ಇಲ್ಲಿ ನನ್ನದೇ ಮನೆ ಅನ್ನೋ ರೀತಿ ಹಾಯಾಗಿ ಇರ್ಬೋದಿತ್ತು. ರವೀಂದ್ರರವರೇ, ಏನೇ ಅನುಭವಿಸಬೇಕಾದ್ರೂ ಹಣೆಬರಹ ಚೆನ್ನಾಗಿರಬೇಕು. ಹೌದು, ಸಮರ್ಥ ಮಧ್ಯರಾತ್ರಿಯಲ್ಲಿ ಕಾರ್ ತಗೊಂಡು ಯಾಕೆ ಹೋದ, ಏನಿರ್ಬೋದಂಥದ್ದು ಕೆಲಸ ಸಮರ್ಥ ಆಕ್ಸಿಡೆಂಟ್ ಮಾಡ್ಬೋದಾ? ಅವನು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಅವನು ಕಾರ್ ಓಡಿಸೋದ್ರಲ್ಲಿ ತುಂಬ ಚೆನ್ನಾಗಿ ಕಾರ್ ಓಡಿಸ್ತಾನೆ. ಅವನು ಆಕ್ಸಿಡೆಂಟ್ ಮಾಡಲು ಸಾಧ್ಯನೇ ಇಲ್ಲ. ಅದು ಸಹ ತನ್ನ ತಾತ ಮತ್ತು ಮಾವನಿಗೆ ಆಕ್ಸಿಡೆಂಟ್ ಮಾಡಿರ್ಬೋದಾ? ಅವರಿಬ್ಬರನ್ನು ಆಸ್ಪತ್ರೆಗೆ ಸೇರಿಸದಷ್ಟು ಸಹ ಕಟುಕನ ಸಮರ್ಥ ಸಾಧ್ಯವಿಲ್ಲ. ಇದರಲ್ಲಿ ಏನೋ ಇದೆ ಅಂತ ಯೋಚಿಸ್ತಾ ಇರ್ತಾನೆ. ನಾನು ದತ್ತ ಮತ್ತು ರವೀಂದ್ರನವರನ್ನು ಹಿಂಬಾಲಿಸಬೇಕಿತ್ತು. ಶಾರ್ವಾರಿಯವರು ಯಾವಾಗಲೂ ಹೇಳ್ತಿದ್ರು ದತ್ತ ಅವರನ್ನು ಯಾವತ್ತ ಇದ್ದಾರೆ ಅಂತೇಳಿ ನನಗೆ ಇನ್ಫಾರ್ಮೇಷನ್ ಕೊಡಬೇಕಂತ. ನಾನು ಆ ದಿನ ಹೋಗಬೇಕಿತ್ತು, ಯಾರು ಆಕ್ಸಿಡೆಂಟ್ ಮಾಡಿದ್ದಂತ ಗೊತ್ತಾಗ್ಬೋದಿತ್ತು ಅಂತ ಯೋಚಿಸ್ತಾ ಇರ್ತಾನೆ. ಕಡೆಗೆ ಸಮರ್ಥ ಮಾಡಲು ಸಾಧ್ಯ ಇಲ್ಲವೇ ಇಲ್ಲ, ಇದು ಏನಾದರೂ ಶಾರ್ವರಿಯವರ ಕೈವಾಡ ಇರ್ಬೋದಂತ ಹೇಳ್ತಾ ಯೋಚನೆ ಮಾಡ್ತಿರ್ತಾನೆ. ಕೋರ್ಟಿನಲ್ಲಿ ಸಮರ್ಥ ಪರ ವಕೀಲರು ಹೇಳ್ತಾರೆ, ಇವರು ಹೇಳುವ ಮಾತು ನೋಡಿದರೆ ಇವರು ಖಂಡಿತವಾಗಿಯೂ ಆಕ್ಸಿಡೆಂಟ್ ಮಾಡಿದ ರೀತಿ ಕಾಣಲ್ಲ. ಇವರು ಯಾವುದೋ ಒತ್ತಡಕ್ಕೆ ಈ ಥರ ಒಪ್ಪಂದಕ್ಕೆ ಮಾತಾಡುವ ರೀತಿ ಇದೆ. ಇದರ ಹಿನ್ನೆಲೆ ಏನು, ಸತ್ಯ ಏನು ಅಂತ ತಿಳಿದುಕೊಳ್ಳಬೇಕು, ಸಾಕ್ಷಿ ಹುಡುಕಬೇಕು. ನೀವು ನನಗೆ ಅನುಮತಿ ಕೊಡಬೇಕು ಮೇಡಮ್ ಅಂತ ಜಡ್ಜ್ ಹತ್ರ ಕೇಳ್ತಾರೆ. ದತ್ತ ಅವರನ್ನು ವಿಚಾರಣೆಗೆ ಕರೆದಾಗ ದತ್ತನನ್ನು ಲಾಯರ್ ಪ್ರಶ್ನೆ ಮಾಡಿಸುತ್ತಾರೆ. ನಿಮಗೆ ಏನಾಯಿತು ಆ ದಿನ ಅಂತ ಕೇಳಬೇಕಾದ್ರೆ, ನಾನು ಮತ್ತು ನಮ್ಮ ಬೀಗರು ತಾವರೆಕೆರೆಯಲ್ಲಿ ಏನೋ ಕೆಲಸ ಇತ್ತಂತ ಹೋಗಿದ್ದೀವಿ. ವಾಪಸ್ ಬರಬೇಕಾದ್ರೆ ತುಂಬ ಹೊತ್ತಾಗಿತ್ತು. ಬಸ್ ಸ್ಟ್ಯಾಂಡ್ ಬರಬೇಕಾದ್ರೆ ಯಾವುದೋ ಒಂದು ಕಾರ್ ಫಾಸ್ಟಾಗಿ ಬಂದು ನಮಗೆ ಡಿಕ್ಕಿ ಹೊಡೆಯಿತು. ಡಿಕ್ಕಿ ಹೊಡೆದಾಗ ನನಗೆ ಪ್ರಜ್ಞೆ ತಪ್ಪಿತ್ತು. ಎದ್ದು ನೋಡಬೇಕಾದ್ರೆ ನಾನು ಹಾಸ್ಪಿಟಲಲ್ಲಿದ್ದೆ. ನಮ್ಮ ಬೀಗರು ಅಲ್ಲೇ ಸ್ಪಾಟ್ ಡೆತ್ ಆದರು ಅಂತ ಹೇಳ್ತಿರ್ಬೇಕಾದ್ರೆ ಲಾಯರ್ ಕೇಳ್ತಾರೆ, ನಿಮಗೆ ಯಾರು ಆಕ್ಸಿಡೆಂಟ್ ಮಾಡಿದ್ದು ಗೊತ್ತಾ ಅಂತ ಹೇಳಬೇಕಾದ್ರೆ, ಇಲ್ಲ ನಾನು ಪ್ರಜ್ಞೆ ತಪ್ಪಿದ್ನಲ್ಲ, ಹಾಗಾಗಿ ನನಗೆ ಗೊತ್ತಾಗಲಿಲ್ಲ. ನಿಮ್ಮ ಮೊಮ್ಮಗ ಆಕ್ಸಿಡೆಂಟ್ ಮಾಡಿರ್ಬೋದಂತ ಕೇಳಬೇಕಾದ್ರೆ ಅವನೇ ಹೇಳ್ತಿದ್ದಾನಲ್ವ ನಾನೇ ಮಾಡಿದ್ದು ಅಂತ, ಅವನು ಸತ್ಯವಾಗಿ ಹೇಳ್ಬೋದಂತ ಹೇಳ್ತಿರ್ಬೇಕಾದ್ರೆ ಸಿರಿಗೆ ತುಂಬ ಶಾಕ್ ಆಗುತ್ತೆ. ನಿಧಿ ತುಂಬ ಭಯದಿಂದ ತಡವರಿಸ್ತಾ ಇರ್ತಾಳೆ. ಪೂರ್ಣಿ ಅವಳಿಗೆ ಸಮಾಧಾನ ಮಾಡಿಸಿ ಕೂತ್ಕೊಳಿಸಿ, ಏನಾಗಲ್ಲ, ಸಮರ್ಥನ್ನು ಜೈಲಿನಿಂದ ಬಿಡಿಸಿ ಮನೆಯವರೆಲ್ಲರೂ ಕರ್ಕೊಂಡು ಬರ್ತಾರೆ, ನೀನೇನು ಟೆನ್ಷನ್ ಮಾಡಬೇಡ ಅಂತೇಳಿ ಹೊರಡಲು ಸಿದ್ಧಳಾದಾಗ, ಅತ್ತಿಗೆ ನೀವು ನನ್ನನ್ನು ಬಿಟ್ಟು ಎಲ್ಲಿಗೂ ಹೋಗಬೇಡಿ, ಸಮರ್ಥ ಬರ್ತಾನಲ್ವ, ಅವನಿಗೆ ಏನು ಆಗಲ್ಲಲ್ವ ಅಂತ ಹೇಳ್ಬೇಕಾದ್ರೆ, ಇಲ್ಲ ಏನೂ ಆಗಲ್ಲ ಅತ್ತಿಗೆ ಅಂತ ಸತ್ಯ ಹೇಳಲು ಮುಂದಾದಾಗ ಅಲ್ಲಿಗೆ ಅಳ್ತಾ ಇರ್ತಾಳೆ. ಪೂರ್ಣಿ ಯಾಕಿಷ್ಟೊಂದು ಇವಳು ಸಮರ್ಥನ ಹಚ್ಕೊಂಡಿದ್ದಾಳೆ, ಸಮರ್ಥನ ಕಂಡ್ರೇನ ಆಗ್ತಿರಲಿಲ್ಲ, ಏನೋ ಇರಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ನಿಧಿ ಮನಸ್ಸಲ್ಲಿ ತುಂಬ ಕೊರಗ್ತಾ ಅಳ್ತಾ ಇರ್ತಾಳೆ. ನಾನು
ಅತ್ತಿಗೆಗೆ ಹೇಳಿ ಬಿಡಲ ನಾನೇ ಆಕ್ಸಿಡೆಂಟ್ ಮಾಡಿದ್ದು ಅಂತ, ಏನು ಮಾಡೋದಂತ ಗೊತ್ತಾಗ್ತಿಲ್ಲ ಅಂತ ಅಂದ್ಕೊಳ್ತಾ ಇರ್ತಾಳೆ. ನಾನು ಹೇಳಲ್ಲ, ಅಮ್ಮನಿಗೆ ಹೇಳಿ ದೊಡ್ಡ ತಪ್ಪು ಮಾಡಿಬಿಟ್ಟೆ, ನಾನು ಮಾತು ಕೊಟ್ಟಿದ್ದೇನೆ ಯಾರಿಗೂ ಹೇಳಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಪೂರ್ಣಿ. ಯಾಕೆ ನೀನು ಇಷ್ಟೊಂದು ಯೋಚನೆ ಮಾಡ್ತಾ ಇದ್ದೀಯ ಅಂತ ಹೇಳಬೇಕಾದ್ರೆ ಅತ್ತಿಗೆ ನನಗೆ ಕೋರ್ಟ್ ಪೊಲೀಸ್ ಅಂದರೆ ತುಂಬ ಭಯ ಅಂತ ತಡವರಿಸ್ತಿರ್ತಾಳೆ. ಸಮರ್ಥ್ನಿಗೆ ಏನು ಮಾಡ್ತಾರೆ ಅಂತ ತುಂಬ ಭಯ ಆಗ್ತದೆ ಅಂತ ಹೇಳಬೇಕಾದ್ರೆ ಅವರಿಗೆ ಏನೂ ಮಾಡಲ್ಲ. ಸಮರ್ಥ್ ತಪ್ಪು ಮಾಡಿಲ್ಲ ಅಂತ ನಿನಗೆ ಗೊತ್ತಿದೆ ಅಲ್ವಾ, ಏನೂ ಆಗಲ್ಲ, ಅವರು ಬಂದೇ ಬರುತ್ತಾರೆ ಅಂತ ಸಮಾಧಾನ ಪಡಿಸ್ತಾಳೆ. ಲಾಯರ್ ಹೇಳ್ತಾರೆ, ಸಮರ್ಥ್ ಆಕ್ಸಿಡೆಂಟ್ ಮಾಡಲಿಲ್ಲ ಅನ್ನೋದಕ್ಕೆ ನನ್ನ ಹತ್ರ ಸುಮಾರು ಸಾಕ್ಷಿ ಇದೆ. ನಾನು ಮಾಧವರನ್ನು ವಿಚಾರಣೆ ಮಾಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ, ಕೊಡಿ ಅಂತ ಹೇಳಿದಾಗ ಜಡ್ಜ್ ಪ್ರೊಸೀಡ್ ಅಂತ ಹೇಳ್ತಾರೆ. ಮಾಧವರವರನ್ನು ವಿಚಾರಿಸಿದಾಗ ಅವನು ಆಕ್ಸಿಡೆಂಟ್ ಮಾಡಲು ಸಾಧ್ಯನೇ ಇಲ್ಲ, ಯಾಕೆಂದರೆ ಇಡೀ ರಾತ್ರಿ ನಮ್ಮ ಮನೆಯಲ್ಲೇ ಇದ್ದ, ಅಲ್ಲೇ ಮಲಗಿದೆ. ಯಾಕೆಂದರೆ ನನ್ನ ತಮ್ಮನ ಮಗಳ ಮದುವೆ ದಿನ ನಿಶ್ಚಯವಾಗಿತ್ತು, ಮಾರನೇ ದಿನ ಮದುವೆ ಇತ್ತು, ಹಾಗಾಗಿ ಅವ ಕೆಲಸದಿಂದ ಅಲ್ಲೇ ಇದ್ದ, ಹೋಗಿಲ್ಲ ಅಂತ ಹೇಳ್ತಾರೆ. ಲಾಯರ್ ಹೇಳ್ತಾರೆ, ಮಾಧವರವರೇ ಐ ವಿಟ್ನೆಸ್ ಅಂತ ಅವರನ್ನು ಕಳಿಸ್ತಾರೆ. ಪ್ರಕಾಶ್ನನ್ನು ಸಹ ವಿಚಾರಿಸಿದಾಗ ಇಲ್ಲ, ಸಮರ್ಥ್ ಆಕ್ಸಿಡೆಂಟ್ ಮಾಡಲು ಸಾಧ್ಯನೇ ಇಲ್ಲ, ಯಾಕೆಂದರೆ ಮನೆಯಲ್ಲಿ ತುಂಬ ಕೆಲಸ ಇತ್ತು, ಅವನು ಡೆಕೋರೇಷನ್ ರಿಟರ್ನ್ ಗಿಫ್ಟ್ ಅಂತ ತಯಾರಿ ಮಾಡ್ತಾ ಇದ್ದ, ನಂತರ ಸ್ವಲ್ಪ ಹೊತ್ತಾದ ನಂತರ ಅಲ್ಲೇ ಮಲಗಿದ್ದ, ನಾನು ಕಣ್ಣಾರೆ ಅವನು ಮಲಗಿದ್ದನ್ನು ನೋಡಿದ್ದೇನೆ ಅಂತ ಹೇಳ್ತಾನೆ. ನಂತರ ಸಹ ವಿಚಾರಣೆಯನ್ನು ಮಾಡಿದಾಗ ಅಭಿ ಹೇಳ್ತಾನೆ, ಇಲ್ಲ ಅವನು ಹೋಗಲು ಸಾಧ್ಯನೇ ಇಲ್ಲ, ಮದುವೆ ಮನೆ ಅಂದ ಕೂಡಲೇ ಅವನು ಕೆಲಸ ಮಾಡ್ತಾ ಇದ್ದ, ಅವನು ನಿದ್ದೆ ಮಾಡಿದ ನಂತರ ಅವನಿಗೆ ಬ್ಲ್ಯಾಂಕೆಟ್ ಒದ್ದದ್ದೇ ನಾನು ಸಾಧ್ಯನೇ ಇಲ್ಲ, ಅವನು ಸುಳ್ಳು ಹೇಳ್ತಿದ್ದಾನೆ ಅಂತ ಹೇಳ್ತಾರೆ ಜಡ್ಜ್ ಹತ್ರ. ಸಮರ್ಥ್ ಆಕ್ಸಿಡೆಂಟ್ ಮಾಡಲು ಸಾಧ್ಯನೇ ಇಲ್ಲ, ಎಲ್ಲರೂ ಮನೆಯಲ್ಲೇ ಇದ್ದಾನೆ ಅಂತ ಹೇಳ್ತಾರೆ. ತಾವರೆಕೆರೆಗೆ ಹೋಗಿ ಆಕ್ಸಿಡೆಂಟ್ ಮಾಡಲು ಹೋಗಿ ಬರಲು ಹೇಗೆ ಸಾಧ್ಯ? ಇನ್ನೂ ಇದಕ್ಕೆ ಒಬ್ಬರು ಸಾಕ್ಷಿ ಇದ್ದರೆ ಸಮರ್ಥ್ ಅವರ ಧರ್ಮಪತಿ ಸಿರಿಯವರು, ಅವರನ್ನು ವಿಚಾರಣೆ ಮಾಡಬೇಕಂತ ತಮ್ಮಲ್ಲಿ ಕೇಳಿಕೊಳ್ತೇನೆ ಅಂತ ಹೇಳಬೇಕಾದ್ರೆ ಪ್ರೊಸೀಡ್ ಅಂತ ಜಡ್ಜ್ ಅನುಮತಿ ನೀಡುತ್ತಾರೆ. ಸರಿ ಟೆನ್ಷನಿಂದ ಆಚೆ ಈಚೆ ಓಡಾಡ್ತಾ ಇರ್ತಾಳೆ. ಯಾಕೆ ಈ ಲಾಯರ್ ಫೋನ್ ಎತ್ತುತ್ತಿಲ್ಲ, ಮೆಸೇಜು ಸಹ ನೋಡ್ತಾ ಇರಲಿಲ್ಲ, ಏನಾಗಿರ್ಬೋದಂತ ಶಾರ್ವರಿ ಯೋಚನೆಯಲ್ಲಿ ಇರಬೇಕಾದ್ರೆ ದೀಪಿಕಾ ಬಂದು, ಯಾಕತ್ತೆ ಒಂಥರ ಇದ್ದೀರಾ, ಏನಾಯ್ತು ಅಂತ ಹೇಳಬೇಕಾದ್ರೆ, ಏನು ನಿನಗೆಲ್ಲ ವಿಷಯವನ್ನು ಹೇಳ್ಬೇಕಾ? ಇಲ್ಲ ಅತ್ತೆ, ನೀವು ಏನೋ ಟೆನ್ಷನಲ್ಲಿ ಇದ್ದೀರಿ, ನಿಧಿ ನೋಡಿದ್ರೆ ಅವಳು ಒಂಥರ ಆಡ್ತಾ ಇದ್ದಾಳೆ, ಏನಾಯಿತು ಹೇಳಿ ಅಂತ ಹೇಳ್ತಾಳೆ. ತುಂಬ ಭಯ ಪಡ್ತಿದ್ದಾಳೆ. ಪೂರ್ಣಿ ಸಮಾಧಾನ ಮಾಡಿದಳ. ಏನು ಅಂತ ವಿಚಾರಿಸಿದಾಗ ಅವಳ ಹತ್ರ ಸಹ ಹೇಳ್ತಿಲ್ಲ, ಏನಾಗಿರ್ಬೋದು ಅಂತ ಹೇಳ್ತಿರ್ಬೇಕಾದ್ರೆ ಶಾರ್ವರಿಗೆ ತುಂಬ ಶಾಕ್ ಆಗುತ್ತೆ. ನಾನು ಹೋಗಿ ವಿಚಾರಿಸ್ತೇನೆ ಅಂತ ಹೇಳಿದಾಗ ಅತ್ತೆ ನೀವು ಸಮಾಧಾನದಿಂದ ಹೋಗಿ ವಿಚಾರಿಸಿ, ಜೋರು ಮಾಡಬೇಡಿ ಅಂತ ಹೇಳ್ತಾಳೆ. ಶಾರ್ವರಿ ದೀಪಿಕಾ ಹತ್ರ ಹೇಳ್ತಾಳೆ, ಮನೆಯಲ್ಲಿ ಏನೆಲ್ಲ ಅವಾಂತರ ಎಲ್ಲ ಆಯಿತು ಗೊತ್ತುಂಟಲ್ವಾ, ಅದರಿಂದಾಗಿ ಅವಳು ತುಂಬ ಭಯ ಪಡ್ತಿದ್ದಾಳೆ ಅಂತ ಹೇಳಿ ಹೇಳ್ತಾಳೆ. ಎಲ್ಲ ಅವಳ ಮದುವೆಗಿಂತ ಕೋರ್ಟು ಪೊಲೀಸ್ ಅಂತಲೇ ಓಡಾಡ್ತಿರ್ತಾರೆ, ಅವಳಿಗೆ ಪೊಲೀಸ್ ಕೋರ್ಟ್ ಅಂದರೆ ತುಂಬ ಭಯ ಅಂತ ಹೇಳ್ತಾಳೆ. ಆಗ ದೀಪಿಕಾ ಇಲ್ಲ ಏನೋ ನಡೆದಿದೆ ಅಂತ ಹೇಳಬೇಕಾದ್ರೆ ಅವಳು ನನ್ನ ಮಗಳು, ನನಗೆ ಎಲ್ಲ ವಿಷಯ ಗೊತ್ತಾಗ್ತದೆ, ನೀನು ಸುಮ್ಮನೆ ಇರು ಅಂತ ಅವಳ ತಂಟೆಗೆ ಹೋಗಬೇಡ ಅಂತ ಗದರಿಸ್ತಾಳೆ. ನೀನು ಏನೂ ಪ್ರಶ್ನೆ ಮಾಡಬೇಡ, ಅವಳನ್ನು ಅವಳಷ್ಟಕ್ಕೆ ಬಿಟ್ಟು ಬಿಡು, ನಿನಗೆ ಅಷ್ಟೊಂದು ಅವಳ ಮೇಲೆ ಕಾಳಜಿ ಇದ್ದರೆ ಅವಳನ್ನು ಹೊರಗೆ ಕರ್ಕೊಂಡೋಗಿ ಸುತ್ತಾಡ್ಕೊಂಡು ಬಾ, ನಾನು ಹೇಳಿದಷ್ಟೇ ನೀನು ಮಾಡಬೇಕು, ಬೇರೆಯವರ ಮನಸ್ಸಿನಲ್ಲಿ ಏನಿದೆ ಅಂತ ಹುಡುಕಲು ಹೋಗಬಾರ್ದಂತ ಹೇಳಿ ಅಲ್ಲಿಂದ ಹೊರಡ್ತಾಳೆ. ಯೋಚನೆ ಮಾಡ್ತಾ ಇರ್ತಾಳೆ, ಈ ಅತ್ತೆ ಏನು ಮಾಡ್ತಿದ್ದಾರೆ, ನಿಧಿ ಏನೋ ಯೋಚನೆಯಲ್ಲಿದ್ದಾರೆ, ಟೆನ್ಷನಲ್ಲಿದ್ದಾರೆ ಇಬ್ಬರು ಸಹ, ಈ ಮನೆಯಲ್ಲಿ ಏನು ನಡೀತಿದೆ ಅಂತ ಗೊತ್ತಾಗ್ತಿಲ್ಲ ಅಂತ ದೀಪಿಕಾ ಯೋಚನೆ ಮಾಡ್ತಾಳೆ. ಇತ್ತ ಸಿರಿಯನ್ನು ವಿಚಾರಣೆಯನ್ನು ಮಾಡ್ತಾರೆ. ಸಿರಿ ಹೇಳ್ತಾಳೆ, ನಾನು ಅವನ ಹತ್ರ ಫೋನ್ನಲ್ಲಿ 10 ನಿಮಿಷಗಳ ಕಾಲ ಮಾತಾಡಿದ್ದೇನೆ, ಅವನು ಮನೆಯಲ್ಲೇ ಇದ್ದ ಅಂತ ಹೇಳ್ತಾಳೆ. ಆಪೋಸಿಟ್ ಲಾಯರ್, ಹಾಗಾದರೆ ಅವನು ಫೋನಲ್ಲಿ ಮಾತಾಡ್ಕೊಂಡು ಹೋಗ್ಬೇಕಾದ್ರೇ ಆಕ್ಸಿಡೆಂಟ್ ಮಾಡಿರ್ಬೋದು ಅಂತ ಹೇಳಬೇಕಾದ್ರೆ ಸಿರಿ ಇಲ್ಲ, ಅವನು ಮನೆಯಲ್ಲೇ ಇದ್ದ, ಅವನು ಸುಳ್ಳು ಹೇಳ್ತಿದ್ದಾನೆ, ಬೇಕಾದರೆ ಇದಕ್ಕೆಲ್ಲ ಸಾಕ್ಷಿ ಅವನ ಅಮ್ಮ ಇದ್ದಾರೆ, ಅವರೇ ನಿಜವಾದ ಸಾಕ್ಷಿ, ಅಮ್ಮ ಪ್ಲೀಸ್ ಅಮ್ಮ ನಿಮ್ಮ ಮಗನ ಬಗ್ಗೆ ನೀವು ಸತ್ಯ ಹೇಳಿ ಅಂತ ಹೇಳ್ತಾಳೆ. ನಾಳಿನ ಸಂಚಿಕೆಯಲ್ಲಿ
ತುಳಸಿ ಮಗನ ಬಗ್ಗೆ ಸತ್ಯ ಹೇಳ್ತಾಳ ನೋಡೋಣ.